ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ X16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ರಾಜ್ಯ ಯಾಕೆ ರಾಜ್ಯ ಅಂತ ಕರಿತಾ ಇದ್ದೀನಿ, ತಮ್ಮೆಲ್ಲರಿಗೂ ಗುರುತಿರಲೇಬೇಕು. ಸಚಿವ ಸಂಪುಟ ವಿಸ್ತರಣೆ, ಸಚಿವ ಸಂಪುಟ ಮತ್ತೆ ರಚನೆ ಆಗ್ತಾ ಇದೆ. ಯಾರು ಸೇರ್ಬೋದು, ಯಾರು ಸೇರದೇ ಇರ್ಬೋದು, ಯಾರಿಗೆ ಮಂತ್ರಿಗಿರಿ ಪಟ್ಟ ಸಿಗಬಹುದು, ಯಾರು ಹಾಗೆ ಖಾಲಿ ಕೈಯಲ್ಲಿ ಈ ಪಾರ್ಟಿ ಕೈಯನ್ನು ಉಜ್ತಾ ಇರಬಹುದು, ಎಲ್ಲ ಒಂದು ಏನಂತೀರ ನಾವು ಯಕ್ಷ ಪ್ರಶ್ನೆ ಆಗಿ ಉಳ್ಕೊಂಡ್ಬಿಟ್ಟಿದೆ. ಈ ಯಕ್ಷ ಪ್ರಶ್ನೆಯನ್ನೇ ಒಂದು ಸ್ವಲ್ಪ ತಿಳಿಗೊಳಿಸೋಣ. ಅಂದರೆ ಬರುವ ಸೋಮವಾರ ದಿನ ಒಳ್ಳೆ ಮುಹೂರ್ತ ಐತೆ. ಈ ಒಂದು ಸಂದರ್ಭದಲ್ಲಿ ಈ ಬಾರಿ ಏನಂತೀರ ನೀವು ಸಚಿವ ಸಂಪುಟ ಘೋಷಣೆ ಮಾಡೋಣ, ಸಚಿವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿಸೋಣ ಅಂತ ಹೇಳಿ DK ಶಿವಕುಮಾರ್ ಅವರು ಹೈಕಮಾಂಡ್ಗೇನೋ ಒಂದು ಮಾತನ್ನು ಹೇಳಿದಾರಂತೆ. 2 ಡೇಟ್ಗಳನ್ನು ಕೊಟ್ಟಿದ್ದಾರೆ. ನಾಳೆ ಸೋಮವಾರ ಒಂದು ಒಳ್ಳೆಯ ದಿನ ಅಂತ ಆಲ್ರೆಡಿ ಹೇಳಲಾಗ್ತಾ ಇದೆ. ಅದರೊಳಗಡೆ ಏನಪ್ಪ ಅಂತಂದರೆ ಸುಮಾರು ಒಂದು 20ರಿಂದ 21 ಮಂತ್ರಿಗಳ ಪಟ್ಟಿ ಕೂಡ ರೆಡಿಯಾಗಿದೆ ಎಂದು ಹೇಳ್ತಾ ಇದ್ದಾರೆ. ಯಾರವರು 20ರಿಂದ 21 ಜನ? ಮತ್ತೊಂದು ಯಕ್ಷ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರಲೇಬೇಕು. ಬಟ್ ಅದು ನಾಳೆಗೇನೆ ರಿವೀಲ್ ಆಗಲಿ. ಯಾಕಂತಂತಂದರೆ ಈ ಒಂದು ಏನಂತೀರ ನೀವು ಒಂದು ಸಸ್ಪೆನ್ಸು ಬೇಗ ಬೇಗ ಮುಗಿತಾ ಹೋಗ್ಬಿಟ್ರೆ, ಸಸ್ಪೆನ್ಸ್ಗೆ ಒಂದು ರೀತಿ ಉತ್ತರ ಸಿಗ್ತಾ ಹೋಗ್ಬಿಟ್ರೆ ಅದಕ್ಕೇನು ಮಜಾ ಇರಲ್ಲ ಅಲ್ವಾ? ಆ ಒಂದು ಸಸ್ಪೆನ್ಸನ್ನು ಇಟ್ಕೊಂಡು ಮುಂದೆ ವರ್ಷನ. ಇವಾಗ ಏನಪ್ಪ ಅಂತಂದರೆ ಪ್ರಪ್ರಥಮವಾದಂಥ ಪ್ರಶ್ನೆ, ಯಾರಿಗೆ ಮಂತ್ರಿ ಪಟ್ಟ? ಯಾರು ಇಲ್ಲಿ ಏನಂತೀರ ನೀವು ಒಂದು ರೀತಿ ಗೇಮನ್ನು ಮೂವ್ ಆನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ? ಯಾಕಂದರೆ ಇಲ್ಲಿ ಪ್ರಪ್ರಥಮವಾಗಿ ಬರೋದೇ ಹಣ. ಮುಂಬರುವ ಚುನಾವಣೆಗಳಲ್ಲಿ ಯಾರು ಜಾಸ್ತಿ ಫಂಡ್ಸನ್ನು ಕಲೆಕ್ಟ್ ಮಾಡ್ತಾರೋ, ರೇಸ್ ಮಾಡ್ತಾರೋ ಅವ್ರಿಗೆ ಮಂತ್ರಿಗಿರಿ ಪಟ್ಟ ಕೊಡಬೇಕು ಅಂತ ಹೇಳಿ ಎಲ್ಲ ಪಕ್ಷಗಳದ್ದು ಇದು ಹಿಡನ್ ಅಜೆಂಡಾ. ಬಟ್ ಆದರೂ ಕೂಡ ಇದು ಹೊರಗಡೆ ಎಲ್ರಿಗೂ ಗೊತ್ತು. ದ್ವಿತೀಯವಾಗಿ ಏನಪ್ಪ ಅಂತಂತಂದರೆ ಜಾತಿ. ಯಾವ ಜಾತಿಯವರನ್ನು ಮಂತ್ರಿ ಮಾಡಿದ್ರೆ ಇಲ್ಲಿ ನಮಗೆ ಮುಂಬರುವ ಚುನಾವಣೆಗಳಲ್ಲಿ ಇಲ್ಲಪ್ಪ ಅಂತಂತಂದರೆ ಬರುವ ಒಂದು ಎಲ್ಲ ಸೌಲಭ್ಯಗಳು ಕರೆಕ್ಟಾಗಿ ಬರ್ತವೆ, ಜಾತಿ. ಮೂರನೇದಾಗಿ ಬರೋದು ಫೇವರಿಟಿಸಮ್. ಹೌದು, ಏನಂದರೆ ನೀವು ಒಳ್ಳೊಳ್ಳೆ ನಾಯಕರು, ರಾಜ್ಯ ಕಾಂಗ್ರೆಸ್ನಲ್ಲಿ ಹಿರಿಯ ಕದ್ದಾವರ್ ನಾಯಕರ ಒಬ್ಬ ಫೇವ್ರೇಟ್ ವ್ಯಕ್ತಿಗೆ ಯಾವ ಸ್ಥಾನಮಾನ ಕೊಡಲಾಗುತ್ತೆ? ಇನ್ನು ನೆಕ್ಸ್ಟು ಹಿರಿಕರಿಗೆ ಸಿಗುತ್ತಾ? ಎಷ್ಟು ಜನ ಹಿರಿಯರಿದ್ದಾರೆ, ಅವ್ರಿಗೆ ಮಂತ್ರಿ ಪದವಿ ಸಿಗುತ್ತಾ? ಹೌದು, ರಾಮಲಿಂಗಾರೆಡ್ಡಿ ಅವರು ಇಲ್ಲಪ್ಪ ನಾನು ಸಚಿವ ಸಂಪುಟದಲ್ಲಿ ಇನ್ನು ಮುಂದೆ ಬರೋದಿಲ್ಲ ಅಂತ ಓಪನ್ ಆಗಿ ಹೇಳಿದಾಗ DK ಶಿವಕುಮಾರ್ ಅವರು 12 ಗಂಟೆಗೆ, ರಾತ್ರಿ 12:30ವರೆಗೆ ಅವ್ರ ಮನೆಗೆ ಹೋಗಿ ಅವ್ರ ಮನವೊಲಿಸುವಂತಹ ಕಾರ್ಯವನ್ನು ಮಾಡಿದ್ರು. ಮನವೊಲಿಸ್ಕೊಂಡು ವಾಪಸ್ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಪ್ಪ ಅಣ್ಣ ಬಾ ಅಣ್ಣ ಅಂತ ಹೇಳಿ ಕರ್ಕೊಂಡು ಅವರನ್ನು ಮಂತ್ರಿಗಿರಿ ಮಾಡಿ ಏನೇನೋ ಅದೆಲ್ಲ ನೋಡಿರುವಂತಹ ಮಾತುಗಳು. ಬಟ್ ಇವಾಗ ಯಾಕೆ ಮಾತು ಹೇಳ್ತಾ ಇದ್ದೀವಿ? DK ಶಿವಕುಮಾರ್ ಅವರು ವಯಸ್ಸಿನಲ್ಲಿ ಚಿಕ್ಕವರು ಅಂತ ಹೇಳಿ ಹಿರಿಯ ನಾಯಕರು ತಮ್ಮ ಪ್ರಾಬಲ್ಯವನ್ನು, ತಮ್ಮ ಒಂದು ಡಾಮಿನೆನ್ಸನ್ನು ತೋರ್ಸಕ್ಕೆ ಹೋಗ್ತಾ ಇದ್ದಾರೆ. ಇದು DK ಶಿವಕುಮಾರ್ ಅವ್ರಿಗೆ ಒಂದು ಏನಂತೀರ ನೀವು ಪ್ರಾಬ್ಲಮ್ ಆಗುತ್ತಾ? ಉಗಳಲಾರದಂತಹ ತುತ್ತಾಗುತ್ತಾ? ಯಾಕೆ ಮಾತು ಹೇಳ್ತಾ ಇದ್ದೀವಿ? ಇದಕ್ಕೆ ಸಿಂಪಲ್ ಆಗಿರೋ ಉದಾಹರಣೆ ಒಂದೇ. ರಾಮಲಿಂಗಾರೆಡ್ಡಿ ಅವರು ನಾನು ಇನ್ನು ಮುಂದೆ ಮಂತ್ರಿ ಪದವಿಗೆ ಬರಲ್ಲ ಅಂತ ಹೇಳಿದಾಗ ಆವಾಗ DK ಶಿವಕುಮಾರ್ ಅವರು ಓಡಾಡಿರುವಂಥ ಓಡಾಟ ಇನ್ನೂ ಕಣ್ಣು ಮುಂದೆ ಕಟ್ಟದಾಗಿದೆ. ಇನ್ನು ಮಂತ್ರಿ ಮಂಡಲವನ್ನು ಇನ್ನೂ ಪ್ರಸ್ತುತಪಡಿಸುವಂತಹ ಸಮಯ ಬಂದಿದೆ. ಈ ಕಾಲದಲ್ಲಿ, ಈ ಕಾಲಘಟ್ಟದಲ್ಲಿ ಯಾರಾದರೂ ಸ್ವಲ್ಪ ಅಸಮಾಧಾನ ಅಂತ ಬಂದರೆ ಏನಾಗ್ಬೋದು? ಯಾರು ಮನೆ ಅಡ್ಡಾಡಬಹುದು? DK ಶಿವಕುಮಾರ್ ಸಾಹೇಬರು. ಅವರು DK ಶಿವಕುಮಾರ್ ಸಾಹೇಬ್ರಂತೂ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ, ಇಲ್ಲಪ್ಪ ಏನಾದರೂ ಹೈಕಮಾಂಡ್ ಮಸ್ಟ್ ಟೇಕ್ ಡಿಸಿಷನ್ ಅಂತ ಹೇಳಿದ್ದಾರೆ. ಬಟ್ ರಾಜ್ಯ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ರಾಜ್ಯ ಕರ್ನಾಟಕ ಕಾಂಗ್ರೆಸ್ ಹೋಲ್ ಓವರ್ ಇಂಡಿಯಾದಲ್ಲಿನೇ ಪ್ರಾಬಲ್ಯ ಹೊಂದಿದಂತಹ ಒಂದು ಕಾಂಗ್ರೆಸ್ ಪಕ್ಷ.
ಇಲ್ಲಿರ್ತಕ್ಕಂತಹ ಸಂಘಟನೆ ಹೋಲ್ ಓವರ್ ಇಂಡಿಯಾದಲ್ಲಿ ಕಾಂಗ್ರೆಸ್ದು ಎಲ್ಲೂ ಕಂಡು ಬರ್ತಾ ಇಲ್ಲ. ಬರ್ತಾ ಇವೆ, ಇವಾಗ ಒಂದು ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ಬಟ್ ಆದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಕಾಂಗ್ರೆಸ್ ಪ್ರಾಬಲ್ಯ ಹೋಲ್ ಓವರ್ ದೇಶದಲ್ಲಿ ಎಲ್ಲೂ ಇಲ್ಲ. ಇದಂತೂ ಒಪ್ಪಿಕೊಳ್ಳತಕ್ಕಂತಹ ಮಾತು. ಏನಾದರೂ ಅಕಸ್ಮಾತಾಗಿ ಏನಾದರೂ ಇಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆದರೆ ಸೀದಾ ಪ್ರಾಬ್ಲಮ್ ಬೀಳೋದೆ ನ್ಯಾಷನಲ್ ಲೆವೆಲ್ ಕಾಂಗ್ರೆಸ್ಗೆ. ಇನ್ನು ಯಾರ್ಯಾರಿಗೆ ಮಂತ್ರಿಗಿರಿ ಪಟ್ಟ ಯಾರ್ಯಾರು ಬಣಕ್ಕೆ ಬರಬಹುದು ಅಂದರೆ ಇಲ್ಲಿ CM ಸಿದ್ದರಾಮಯ್ಯನವರು ಅಂದರೆ ನಮ್ಮ ಮಾಜಿ CM ಸಿದ್ದರಾಮಯ್ಯನವರು ಗುಂಪು ಹೊಂದಿದೆ. ಅದೇ ರೀತಿ G. ಪರಮೇಶ್ವರ್ ಅವ್ರ ಗುಂಪು ಹೊಂದಿದೆ, ರಾಮಲಿಂಗಾರೆಡ್ಡಿ ಅವ್ರ ಗುಂಪು ಹೊಂದಿದೆ, DKಶಿ ಅವ್ರ ಗುಂಪು ಹೊಂದಿದೆ, ಸತೀಶ್ ಜಾರಕಿಹೊಳಿ ಅವ್ರ ಗುಂಪು ಹೊಂದಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಗುಂಪು ಹೊಂದಿದೆ, ಲಕ್ಷ್ಮಣ ಸವದಿ ಅವರಿದ್ದಾರೆ. ಆಮೇಲೆ ರಾಹುಲ್ ಗಾಂಧಿ ಅವ್ರದ್ದೊಂದು ಗುಂಪಿದೆ. ಇವರೆಲ್ಲ ಮೇಲಿನವರು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರದ್ದೊಂದು ಗುಂಪಿದೆ, ಅವ್ರದ್ದೊಂದು ಬಣ ಇದೆ. ಇವರಲ್ಲಿ ಯಾರಿಗಾದರೂ ಮಂತ್ರಿಗಿರಿ ಪದವಿ ಸಿಗದೆ ಹೋಗ್ಬಿಟ್ರೆ ಎಲ್ಲರೂ ಅಸಮಾಧಾನದಿಂದ ಕೂತ್ಕೊಂಡ್ಬಿಡ್ತಾರೆ. ನನಗೆ ಸಿಗಲಿಲ್ಲಪ್ಪ ಅಂತ ಹೇಳಿ ಮಖ ಉಬ್ಬಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ ರಾಜ್ಯಭಾರ ಹೇಗೆ ನಡೆಯುತ್ತೆ? ಆಮೇಲೆ ಇವಾಗ ಮುಖ್ಯಮಂತ್ರಿ ಆದರು, ಉಪಮುಖ್ಯಮಂತ್ರಿ ಆದರು, ಈ ಮಂತ್ರಿ ಆ ಮಂತ್ರಿ ಸನ್ಮಾನ ಅಂತ ಹೇಳ್ಕೊಂಡೆ 2 ವರ್ಷ ಕಳೆದು ಹೋಗ್ಬಿಡುತ್ತೆ. ಕೆಲಸ ಏನು ಮಾಡ್ತಾರೆ? ಅದು ಒಂದು ಪ್ರಶ್ನೆನೇ. ಈ ಪ್ರಶ್ನೆಗೆ ಉತ್ತರ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಮ್ಮ ಕೆಲಸಗಳಿಂದ ಈ ಒಂದು ಮಂತ್ರಿಗಿರಿ ಏನಂತೀರ ನೀವು ಉದಾತ್ತ ವಿಚಾರವನ್ನು ಮಾಡ್ಕೊಂಡ್ಬಿಟ್ಟು ರಾಜ್ಯದ ಕೆಲಸಗಳಿಗೆ ಗಮನ ಹರಿಸಿ ರಾಜ್ಯವನ್ನು ಉನ್ನತಿಯನ್ನು ಮಾಡಿಬಿಟ್ರೆ ಮುಂಬರುವ ದಿನಗಳಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ರಾಜ್ಯ ಕಾಂಗ್ರೆಸ್ ಮತ್ತೆ ಮೇಲ್ ಬರಬಹುದು ಅನ್ನುವಂತಹ ಒಂದು ಸಣ್ಣ ಮಾತು H16 ನ್ಯೂಸ್ ಇವತ್ತು ಹೇಳ್ತಾ ಇದೆ. ಇವಾಗ ಇನ್ನೊಂದು ಪ್ರಶ್ನೆ ಏನು ಮೂಡ್ತಾ ಇದೆ? DK ಶಿವಕುಮಾರ್ ಅವ್ರಿಗೆ ತಕ್ಕಂತಹ ಮಂತ್ರಿ ಮಂಡಲ ಸಿಗುತ್ತಾ? ಯಾಕೆ ಸಿಗಬಾರ್ದು? ಹೌದು, ಎಲ್ಲ ಕಾಡಿ ಬೇಡಿ ಧಮಕಿ ಹಾಕಿ ಕೈಕಾಲು ಹಿಡಿದು ರಾಜ್ಯದ CM ಆದರೂ DK ಶಿವಕುಮಾರ್ ಸಾಹೇಬರು ಅಲ್ವಾ? ಇವಾಗ ರಾಜ್ಯದಲ್ಲಿ ಅವ್ರದ್ದೇ ಆದಂತಹ ಮಂತ್ರಿ ಮಂಡಲ ಅವ್ರಿಗೆ ಸಿಗುತ್ತಾ? ಅವರು ಒಂದೇನೋ ಒಂದು ತೊಡೆ ಲಿಸ್ಟ್ಗಳನ್ನು ಇಟ್ಕೊಂಡಿರ್ತಾರೆ. ಹೌದು, ನಾನು ಮಂತ್ರಿ ಆಗ್ಬಿಟ್ರಪ್ಪ, ನನಗೆ ಬೇಕಾಗಿರೋರು, ನಾನು ಮುಖ್ಯಮಂತ್ರಿ ಆಗ್ಬಿಟ್ರೆ, ನಾನು ಪ್ರಧಾನಿ ಆದರೆ ಕೆಲವೊಂದು ಖಾತೆಗಳನ್ನು ನನ್ನ ಒಂದು ಸಹಚರರಿಗೆ, ನನ್ನ ಒಂದು ಸಂಗಡಿಗರು ನಾನು ಕೊಡಬೇಕು ಅಂತ ಹೇಳಿ ನನ್ನದೇ ಆದಂತಹ ಒಂದು ಊಹೆಗಳಿರುತ್ತವೆ. ಆ ಊಹೆಗಳ ವಿರುದ್ಧ ಕೆಲಸ ಮಾಡೋದಕ್ಕೆ ಮನಸ್ಸಾಕ್ಷಿ ಒಪ್ಪುತ್ತಾ DK ಶಿವಕುಮಾರ್ ಅವ್ರದ್ದು? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂತಂದರೆ, ಬೆಳಗಾವಿ ಜಿಲ್ಲೆ ರಾಜಕೀಯಕ್ಕೆ ಬಂದಾಗ ಸತೀಶ್ ಜಾರಕಿಹೊಳಿ ಅವರು, ಅದೇ ರೀತಿ ಲಕ್ಷ್ಮಣ ಸವದಿ ಅವರು ತದ್ವಿರುದ್ಧ, ಹೌದು ಒಂದೇ ಪಕ್ಷದಲ್ಲಿದ್ದಾರೆ ಬಟ್ ಅಪೋಸಿಷನ್ನಲ್ಲಿ ಇರ್ತಾರೆ. ಎಲ್ಲಿ ಲಕ್ಷ್ಮಣ ಸವದಿ ಅವರು ಇರ್ತಾರೋ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇರಲ್ಲ, ಎಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇರ್ತಾರೋ ಅಲ್ಲಿ ಲಕ್ಷ್ಮಣ ಸವದಿ ಅವರು ಇರಲ್ಲ. ಇಂಥ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಮಂತ್ರಿ ಪದವಿಗಿರಿ ಕೊಡ್ತಾರಾ DK ಶಿವಕುಮಾರ್ ಸಾಹೇಬರು? ಸತೀಶ್ ಜಾರಕಿಹೊಳಿ ಅವರನ್ನು ಕೆಳಗಿಳಿಸ್ಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿ ಅವ್ರಿಗೆ ಮಂತ್ರಿಗಿರಿ ಪದವಿ ಕೊಡ್ತಾರಾ? ಮತ್ತಿನ್ನು ಜಾತಿ ವೈಸ್ ಬಂದಾಗ ಇಲ್ಲಿ ಲಿಂಗಾಯತರು, ಒಕ್ಕಲಿಗರು, SC ST ಕೋಟಾ, ಮರಾಠ ಸಮಾಜ, ಎಲ್ಲ ಸಮಾಜದವರು ನಮ್ಮವರೊಬ್ಬರು ಮಂತ್ರಿ ಆಗಲೇಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿರ್ತಾರೆ. ಅವ್ರನ್ನೆಲ್ಲ ಸಮಾಧಾನ ಮಾಡಬಹುದಾ DK ಶಿವಕುಮಾರ್ ಅವರು? ಕಾದು ನೋಡಬೇಕಾಗಿದೆ. ಈ ಒಂದು 20ರಿಂದ 21 ಮಂತ್ರಿಗಳ ಲಿಸ್ಟ್ಗಳಲ್ಲಿ ಯಾರ್ಯಾರ ಹೆಸರು ಇರಬಹುದು? ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರು, ಕಮೆಂಟ್ ಹಾಕೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ H16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.